ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಅವರೆಕಾಳು ಸೀಸನಲ್ಲಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಬಾರಿ ಪಲಾವ್ಗಳನ್ನ ತೋರಿಸಿದ್ರು. ಸಿಂಪಲ್ ಆಗಿ ಲೈಟಾಗಿ ಮಾಡೋವಂಥ ಪಲಾವ್ ಇದು. ಒಂಚೂರು ಚೇಂಜಸ್ ಇರುತ್ತೆ ಮಸಾಲೆಗಳು ಅಷ್ಟೇ. ಬನ್ನಿ ಇವತ್ತು ಈ ಸಿಂಪಲ್ ಆಗಿ ತರಕಾರಿ ಎಲ್ಲ ಹಾಕಿ ಅವರೆಕಾಳು ಹಾಕಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅವರೆಕಾಳು ಪಲಾವ್ ಮಾಡೋದಕ್ಕೆ ಮೊದಲು ಮಸಾಲೆ ರುಬ್ಕೊಂಡ್ರೋಣ. ತುಂಬ ಸಿಂಪಲ್ ಮಸಾಲೆ. ಚಕ್ಕೆ ಅರ್ಧ ಇಂಚು, ಲವಂಗ 3, ಹುರ್ಗಡ್ಲೆ 1 ಟೀ ಸ್ಪೂನ್, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 8 ಎಸ್ಲು, ಹಸಿಮೆಣಸಿನ್ಕಾಯಿ 3 ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. 1 ದಪ್ಪ ಸೈಜ್ ಈರುಳ್ಳಿಯಲ್ಲಿ ಒಂದು ಅರ್ಧ ಭಾಗ ಈರುಳ್ಳಿ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಟೊಮೆಟೊ 2 ತೊಗೊಂಡಿದ್ದೀನಿ, 1 ಟೊಮೆಟೊ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿ. ಇದಿಷ್ಟು ಒಂದು 1/4 ಲೋಟ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. 1/4 ಕಪ್ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದನ್ನ ಪಕ್ಕ ಎತ್ತಿಟ್ಕೊಳ್ಳೋಣ. ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಮಸಾಲೆಯಲ್ಲಿ ಚಕ್ಕೆ ಲವಂಗ 2 ಹಾಕೊಂಡಿರೋದ್ರಿಂದ ಇಲ್ಲಿ 1 ಮೊಗ್ಗು, ಜೀರಿಗೆ, ಬೇಕಿದ್ರೆ ಸೋಂಪು ಹಾಕ್ಕೊಳ್ಳಿ, 2 ಏಲಕ್ಕಿ, ಜಾಪತ್ರೆ, ಸ್ಟಾರ್ ಫ್ಲವರು, ಪಲಾವ್ ಎಲೆ, ಇದಿಷ್ಟು ಐಟಮ್ ಹಾಕ್ಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಅದರದ್ದು ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ ಉಳಿದಿರೋ ಅಂಥ 1 ಈರುಳ್ಳಿನ ಹಾಕೊಳ್ತಿದ್ದೀನಿ. ಈರುಳ್ಳಿ ಒಂಚೂರು ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂಚೂರು ಘಮ ಬರೋಕ್ಕೆ ಶುರು ಆಗ್ತಿದ್ದ ಹಾಗೆ, ಅಂದರೆ ಒಂದು ಟ್ರಾನ್ಸ್ಪರೆಂಟ್ ಬಣ್ಣ ಬರ್ತಿದ್ದ ಹಾಗೆ ಕಸೂರಿ ಮೇಥಿ ಕೈಯಲ್ಲಿ ಉಜ್ಜಿ ಚೆನ್ನಾಗಿ ಪುಡಿ ಮಾಡಿಕೊಂಡು 1 ಟೀ ಸ್ಪೂನ್ ಹಾಕೊಳ್ತಿದ್ದೀನಿ. ಜಸ್ಟ್ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಫ್ರೆಶ್ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಬೇಕಾದರೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ತೀನಿ. ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಸಿದು ಹಾಕಿರೋದ್ರಿಂದ ಫ್ರೈ ಮಾಡಬೇಕು ಚೆನ್ನಾಗಿ. ಹೈ ಫ್ಲೇಮಲ್ಲೇ ಒಂದು 2-3 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈ ಮಸಾಲೆದೆಲ್ಲ ಹಸಿ ಘಮ ಹೋಗಿದೆ. ಇವಾಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೋಣ ಅರಿಶಿನ ಹಾಕ್ಕೊಂಡು. ಇವಾಗ ಮೇಯ್ನ್ ಅವರೆಕಾಳು, ಎಳೆ ಅವರೆಕಾಳು ಅರ್ಧ ಕಪ್ಪು. ಇನ್ನೂ ಎಳೆ ಅವರೆಕಾಳುಗಳು ಸಿಗ್ತಾ ಇದೆ. ಇಲ್ಲ ಬಲ್ತಿರೋದು ನಿಮಗೆ ಕಾಯಲ್ಲಿ ಸಿಕ್ಕಿದ್ರೂ ಅದರಲ್ಲಿ ಎಳೆದು ಆರಿಸ್ಕೊಂಡು ಹಾಕ್ಕೊಳ್ಳಿ. ಆವಾಗಲೇ ನಿಮಗೆ ಪಲಾವ್ ತುಂಬ ರುಚಿ ಬರೋದು. ಅವರೆಕಾಳು ಹಾಕ್ಕೊಂಡು ಚೆನ್ನಾಗಿ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಉಳಿದಿರೋ ಅಂಥ ಇನ್ನೊಂದು ಅರ್ಧ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಜಸ್ಟ್ ಈ ಥರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ತರಕಾರಿಗಳು ಕೂಡ ಹಾಕೊಂಡ್ಬಿಡ್ತೀನಿ. ಹುರುಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು ಎಲ್ಲ ಕಟ್ ಮಾಡ್ಕೊಂಡಿರೋದು 1 ಬೌಲ್ ಅಷ್ಟಾಗಿದೆ. ಅದನ್ನು ಕೂಡ ಹಾಕೊಳ್ತಿದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಣ್ಣದಾಗಬೇಕಾದ್ರೂ ಕಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಹುಡುಡಿಯಾಗಿ ಬೇಕು ಅಂದರೆ ಅಕ್ಕಿನೂ ಹಾಕಿ ಇವಾಗಲೇ ತುರ್ಕೊಂಡ್ಬಿಡ್ಬೋದು. ಅಕ್ಕಿನೂ ಹಾಕೊಂಡ್ಬಿಡ್ತೀನಿ. ಇವಾಗ ತರಕಾರಿ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೆ. ಹಾಗೆ 1 ಕಪ್ಪು ಸೋನಾ ಮಸೂರಿ ಅಕ್ಕಿನ ಒಂದು 20 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಪಲಾವು ಸ್ವಲ್ಪ ಹುಡುಡಿಯಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. 1-2 ನಿಮಿಷ ಈ ಅಕ್ಕಿನ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆಯಲ್ಲಿ ಅಕ್ಕಿ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕೊಂಡ್ಬಿಡ್ತೀನಿ. 1 ಕಪ್ಪು ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡಿರೋದ್ರಿಂದ 2 ಕಪ್ ಅಷ್ಟು ಬಿಸಿ ನೀರು ಹಾಕೋಬೇಕು. ಯಾವಾಗಲೂ ಅಕ್ಕಿ ನಾವು ಫ್ರೈ ಮಾಡ್ಕೊಂಡಾಗ ಬಿಸಿನೀರನ್ನೇ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿಯೋದಕ್ಕೆ ಶುರು ಆಗಲಿ. ಕುದಿ ಬರ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಯಾಕೆಂದರೆ ಅಕ್ಕಿ ಎಲ್ಲ ಹೋಗಿ ತಳದಲ್ಲಿ ಕುತ್ಕೊಂಡಿರುತ್ತೆ. ತರಕಾರಿ ಅಕ್ಕಿ ಎಲ್ಲ ಈ ಥರ ಹಿಂಗೆ ಕುದಿ ಬಂದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಒಂದು ಸಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮಾಮೂಲಿ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ಥರ ಫೋರ್ಕಲ್ಲಿ ಒಂದು ಸಲ ಹಿಂಗೆ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಹುಡಿಯಾಗಿ ಬರುತ್ತೆ. ಇವಾಗ ಸರ್ವ್ ಮಾಡ್ಕೊಳ್ತೀನಿ.
ಬಿಸಿ ಬಿಸಿ ಅವರೆಕಾಳಿನ ಪಲಾವ್ ರೆಡಿ ಆಯಿತು ನೋಡಿ. ಲೈಟಾಗಿ ಒಂಚೂರು ಮಸಾಲೆ ಚೇಂಜ್ ಮಾಡಿರೋದಷ್ಟೇ. ಸಿಂಪಲ್ಲಾಗಿ ಮಸಾಲೆ ರುಬ್ಬಿ ಹಾಕಿ, ಬೇಕಿದ್ರೆ ಏನೊಂಚೂರು ಮಸಾಲೆ ಹಾಕ್ಕೊಂಡ್ರು ನಿಮಗೆ ಸ್ಪೈಸಿಯಾಗಿ ಕೂಡ ಇರುತ್ತೆ. ಸಿಂಪಲ್ ಆಗಿರೋವಂಥ ಈ ಅವರೆಕಾಳಿನ ಪಲಾವ್ ಮಾಡೋದು ನೋಡಿದ್ರಲ್ಲ ಹೇಗೆ ಅಂತ ಅಂದ್ಬಿಟ್ಟು, ನಿಮ್ಮನೆಯಲ್ಲೂ ಕೂಡ ಈ ಅವರೆಕಾಳು ಸೀಸನಲ್ಲಿ ಪಲಾವ್ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.